ಮದನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಳಗೆರೆ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ 3ನೇ ವರ್ಷದ ಬ್ರಹ್ಮರಥೋತ್ಸವ ಸಹಸ್ರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸುಮಾರು 5,000ಕ್ಕೂ ಮೇರಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು. ಗೌರವಾನ್ವಿತ ವಕೀಲರು ಬಿಎಂ ನಾರಾಯಣಗೌಡರವರು, ಬಿವಿ ವೆಂಕಟೇಶ್ ಗೌಡ, ಕೆಂಪಣ್ಣ, ವೆಂಕಟೇಶ್ ರಾಜು, ನರಸಿಂಹ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದೇವರಾಜ್, ಹಿರಿಯರು ಚಂದ್ರೇಗೌಡ, ನಾರಾಯಣಸ್ವಾಮಿ, ನಂದೀಶ್, ಆನಂದ್, ಮಧು, ಮಂಜುನಾಥ್ ಹಾಗೂ ಈ ಭಾಗದ ಹಿರಿಯರು, ಮುಖಂಡರು, ಯುವಕರು ಹಾಗೂ ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ರಥೋತ್ಸವದ ಊಟದ ವ್ಯವಸ್ಥೆಯ ಮಹಾದಾನಿಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗೌರವಾನ್ವಿತ ಎಲ್ಲ ಗ್ರಾಮಸ್ಥರು, ವಿವಿಧ ಜಿಲ್ಲೆಗಳಿಂದ ತಾಲೂಕು ಬಂದಿರುವ ಎಲ್ಲ ಭಕ್ತರು ಹಾಗೂ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ರೀತಿಯ ವಾದ್ಯಗೋಷ್ಠಿ, ವೇಷಭೂಷಣಗಳ ಮೆರವಣಿಗೆ, ಕಲಾ ತಂಡದವರಿಂದ ರಸ ಸಂಭ್ರಮದಂತೆ ಊರಿನ ಎಲ್ಲ ಕುಟುಂಬಗಳ ದೇವರ ಭಕ್ತಿಯ ಪೂಜಾ ಕಾರ್ಯಕ್ರಮ ಹಾಗೂ ದೇವರ ಕಲ್ಯಾಣೋತ್ಸವ, ಎಂದೆಂದಿಗೂ ಮರೆಯದಿರುವ ದೃಶ್ಯಗಳು, ಸಂಗೀತ ಕೀರ್ತನೆಗಳು, ದೇವರ ಮದುವೆಯ ಕೀರ್ತನೆಗಳು ಅದ್ಭುತವಾಗಿ ಭಕ್ತರಲ್ಲಿ ಮನಸ್ಸಿನಲ್ಲಿ ಸದಾ ತುಂಬಿರುವ ಜ್ಞಾಪಕ ನಿಲ್ಲುತ್ತದೆ ಎಂದರೆ ತಪ್ಪಾಗಲಾರದು. ಎಲ್ಲರೂ ಸಹ ಭಾಗಿಯಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಕೀಲರು ಬಿಎಂ ನಾರಾಯಣಗೌಡರವರು ಮಾತನಾಡಿ, ಈ ದಿನ ಬ್ರಹ್ಮರಥೋತ್ಸವ ಕಾರ್ಯಕ್ರಮ, ಹೋಮ ಪೂಜಾ ಕಾರ್ಯಕ್ರಮ ಸುಮಾರು 4ರಿಂದ 5,000 ಭಕ್ತರು ಭಾಗವಹಿಸಿ, ಕಲಾ ತಂಡದವರು ರಥ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಹಾಗೂ ಸುಮಾರು 150 ವರ್ಷಗಳ ಹಿಂದೆ ಹಿರಿಯರ ದೇವಸ್ಥಾನ, ಈಗ ಹೊಸ ದೇವಸ್ಥಾನದ ನಿರ್ಮಾಣ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಶೇಷತೆ ಇತ್ತು. ಎಲ್ಲ ಸೇವಾಕರ್ತರ ಭಕ್ತಿಯಿಂದಲೇ ಸಹಾಯ ಮಾಡುತ್ತಾರೆ. ನಾಳೆ ದೇವಸ್ಥಾನದ ಬಳಿ ನಾಟಕ ಕಾರ್ಯಕ್ರಮ ಇರುತ್ತದೆ. ಎಲ್ಲರ ಸಹಕಾರವೇ ಈ ದಿನ ವಿಜೃಂಭಣೆಯಿಂದ ನೆರವೇರಿಸಿದ್ದರು. ಎಲ್ಲ ಭಕ್ತರು ದಾನಿಗಳ ಸಹಾಯದಿಂದ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಊರಿನ ಹಳೆ ದೇವಸ್ಥಾನವಿತ್ತು. ಈ ಊರಿನ ಗ್ರಾಮಸ್ಥರು, ಹಿರಿಯರು, ಖ್ಯಾತಿ ವಕೀಲರು ಬಿಎಂ ನಾರಾಯಣಗೌಡರವರು ಹಾಗೂ ಅವರ ಸ್ನೇಹಿತರು ನಂದೀಶ್ ಬಾಬುರವರು ವಕೀಲರು ಸಹಕಾರದಿಂದ ಹಾಗೂ ಊರಿನ ಗ್ರಾಮಸ್ಥರು, ಹಿರಿಯರು, ಸೇವಾಕರ್ತರ ಎಲ್ಲರೂ ಸಾಥ್ ನೀಡಿದರು. ಹಾಗೂ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಬಳಿ ಕಲ್ಯಾಣ ಮಂಟಪದ ಛತ್ರ ಹಾಗೂ ಎಲ್ಲ ಭಕ್ತರು ಇರುವುದಕ್ಕೆ ಒಂದು ಸಮುದಾಯ ಭವನ, ದೇವರ ಆಶೀರ್ವಾದದಿಂದ ಯಶಸ್ವಿಯಾಗಬಹುದು. ಈ ಬ್ರಹ್ಮ ರಥೋತ್ಸವಕ್ಕೆ ಬಂದಿರುವ ಎಲ್ಲ ಭಕ್ತರು, ಹಿರಿಯರು, ಊರಿನ ಗ್ರಾಮಸ್ಥರು ರಥೋತ್ಸವ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಗೆ ಸಹಕರಿಸಿದ ಎಲ್ಲರಿಗೂ ವಕೀಲರು ಬಿಎಂ ನಾರಾಯಣಗೌಡರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಶ್ರೀ ಶಾಂತ ಸಂಸ್ಕೃತಿ ಶಾಲೆ
ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ನೋಡಿ, ರಥೋತ್ಸವ ಅಂತಂದ್ರೆ ಧ್ವಜಾರೋಹಣ, ಕಲ್ಯಾಣೋತ್ಸವ, ಆಮೇಲೆ ರಥೋತ್ಸವ, ಆಮೇಲೆ ಪಾರ್ವಾಟೋತ್ಸವ, ವಸಂತೋತ್ಸವ ಅಂತೇಳಿ 5 ದಿವಸಗಳು ಪಂಚದಿನ ದೀಕ್ಷಾ ಪ್ರಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೇ ಈ ದೇವಸ್ಥಾನದ ಧರ್ಮದರ್ಶಿಗಳು ಅನ್ನಬಹುದು. ಇದು ಯಾವುದೇ ಮುಜರಾಯಿ ದೇವಸ್ಥಾನ ಅಲ್ಲ, ಮುಜರಾಯಿ ಸೇರಿಲ್ಲ, ಸರ್ಕಾರದಿಂದ ಯಾವುದೇ ಸವಲತ್ತು ಏನಿಲ್ಲ. ಆದರೂ ಕೂಡ ಮೊನ್ನೆ ಇವರು ಒಂದು ಕಮಿಟಿ ಅಂತಂದ್ರೆ ಒಂದು ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಆಚೆ ಇನ್ನು ಇಂಪ್ರೂವ್ಮೆಂಟ್ಸ್ ಏನ್ ಮಾಡ್ತಾರೋ ಏನೋ ನೋಡಬೇಕು. ಯಾಕಂದ್ರೆ ಪಕ್ಕದಲ್ಲಿ ನಾನು ಸರ್ಕಾರಿ ಜಾಗಗಳು ಅದಿದೆ, ಅದರಲ್ಲಿ ಏನೋ ಛತ್ರ ಎಲ್ಲ ಕಟ್ಟಬೇಕು, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು ಅಂತ ಇದ್ದಾರೆ. ಇದನ್ನ ಸರ್ಕಾರದ ಮೂಲಕನೇ ತಕ್ಕೊಂತಾರೆ. ಏನ್ ತಕ್ಕೊಂತಾರೆ ಅದೆಲ್ಲ ನಾರಾಯಣಗೌಡರು. ಆಮೇಲೆ ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ಸುಮಾರು ಒಂದು 100ರಿಂದ 150-200 ಜನ ಸೇರ್ತಾರೆ. ಪ್ರತಿ ಹುಣ್ಣಿಮೆ ಕೂಡ ಬಹಳ ಶ್ರದ್ಧಾಭಕ್ತಿಗಳಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ. ಇಷ್ಟು ಒಳ್ಳೆಯವರು ದೈವ ಭಕ್ತಾದಿಗಳು ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಅನುಗ್ರಹ ಪೂರಿತ ಪ್ರಸಾದವನ್ನು ಸ್ವೀಕರಿಸಿ ಹೋಗಬಹುದು. ಸ್ವಾಮಿ, ಒಂದು ಮಾತು, ಬಲಗೇರಿ ಗ್ರಾಮದ ಈ ಒಂದು ಭೂದೇವಿ ಸಮೇತ ಸತ್ಯನಾರಾಯಣ ಸ್ವಾಮಿ ಒಂದು ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಈ ಒಂದು ವಿಶೇಷತೆ ಎಲ್ಲ ಭಕ್ತಾದಿಗಳ ಸುತ್ತಮುತ್ತ ಗ್ರಾಮಸ್ಥರ ಈ ಒಂದು ದೇವರ ಒಂದು ಈ ದಿನ ಒಂದು ಭಕ್ತಿಯಿಂದ ಬಂದಂತ ಭಕ್ತಾದಿಗಳ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ಅವರ ಕೋರಿಕೆಗಳು ಯಾವ ರೀತಿ ಸಂಕಲ್ಪದಲ್ಲಿ ನೆರವೇರಿಸ ಸರ್, ಬಹಳಷ್ಟು ಜನ ಅವರ ಕೋರಿಕೆಗಳು ನೆರವೇರ್ತಾ ಇರೋದ್ರಿಂದ. ಯಾಕಂತಂದ್ರೆ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಅವರು ಬೆಂಗಳೂರಿನಿಂದ ಬಂದು ಚಿಕ್ಕದಾಗಿ ಬರೀ ಒಂದು ಅಂಕಣ, ಒಂದು 9 ಅಡಿಗೆ 9 ಅಡಿ ಒಂದು ಗರ್ಭಗುಡಿ ಮಾತ್ರ ಹಾಕಿದ್ರು. ಆಮೇಲೆ ಇಷ್ಟು ದೇವಸ್ಥಾನ ಆಗಬೇಕು ಅಂತಂದ್ರೆ ಆ ಭಕ್ತರ ಸಂಕಲ್ಪದಿಂದಾನೆ. ಅವರು ಖಂಡಿತವಾಗ್ಲೂ ಆ ಭಗವಂತ ಅವರ ಕೋರಿಕೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಅದಕ್ಕೆ ಇಷ್ಟು ಇಂಪ್ರೂವ್ ಆಗ್ತಾ ಇರೋದು. ಇವಾಗ ಅವರೇ ಮುಂದು ನಾ ಮುಂದು ಅಂತ ಬಂದು ಒಂದೊಂದು ಮಾಡಿಸ್ತಾ ಇದ್ದಾರೆ. ಏನ್ ಸರ್, ಇದು ಒಳ್ಳೆ ಒಂದು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಕಳಿಸ್ಬಿಡಮ್ಮ ಚಿಕ್ಕಮ್ಮ.
ಸರ್ ಮತ್ತೆ ಇನ್ನೊಂದು ಮಾತು, ಈ ಒಂದು ಸಹಸ್ರ ಭಕ್ತಾದಿಗಳಿಗೆ ಎಲ್ಲ ಊಟದ ವ್ಯವಸ್ಥೆ, ಒಂದು ದೇವರನ್ನು ಪ್ರಸಾದ ವಿನಿಯೋಗ, ಒಂದು ಜಾತ್ರೆ ಒಂದು ಪ್ರಯುಕ್ತ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಈ ಒಂದು ಊಟದ ವ್ಯವಸ್ಥೆ ಹಮ್ಮಿಕೊಂಡು ಎಲ್ಲ ಸುತ್ತಮುತ್ತ ಭಕ್ತಾದಿಗಳು ಒಂದು ವ್ಯವಸ್ಥೆನಲ್ಲಿ ಒಂದು ಸಹಕಾರ ನೀಡ್ತಾ ಇದೆ. ಅದು ಸಹಕಾರ ಅಂದ್ರೆ ಇದೆಲ್ಲಾನು ಸಹ ಈ ಊಟದ ವ್ಯವಸ್ಥೆ ದಾನಿಗಳು ಮಾಡಿರುವಂತಹದೇನೆ. ಅಕ್ಕಿ, ಬೇಳೆ, ಅವರೆಕಾಳು, ಬೆಲ್ಲ, ಸಕ್ಕರೆ, ತುಪ್ಪ, ಎಣ್ಣೆ ಪ್ರತಿಯೊಂದನ್ನು ಸಹ ದಾನಿಗಳು ಕೊಟ್ಟು ಮಾಡಿರೋಂಥ ಕೆಲಸನೇ ಇದು ನಮ್ಮ ಇದೇನದ ಅವ್ರ ಹತ್ರದಿಂದ ಕಲೆಕ್ಟ್ ಮಾಡಿ ಕಷ್ಟಪಟ್ಟು ಎಲ್ಲ ಒಟ್ಟುಗೂಡಿಸಿ ಕಷ್ಟಪಟ್ಟು ಮಾಡಿ ಅನ್ನದಾಸೋಹ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.